ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಶಾಂತಲಾ ಸಂತೋಷ್. ನಿಮಗೆಲ್ಲರಿಗೂನು ಸಹ ಗೊತ್ತು ನನ್ನ ಒಂದು ಚಾನೆಲ್‌ನಲ್ಲಿ ಅಡಿಗೆಯ ಮತ್ತು ಬೇಬಿ ಕೇರ್ ಟಿಪ್ಸ್‌ನ ವಿಡಿಯೋಸ್‌ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಆದ್ರೂನು ಸಹ ನ್ಯೂ ಯೂಟ್ಯೂಬರ್ಸ್‌ಗೆ ಒಂದು ಮೋಟಿವೇಶನ್ ತರ ಇರ್ಲಿ ಅಂತ ಈ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಹಲವಾರು ಯೂಟ್ಯೂಬರ್ಸ್, ಚಿಕ್ಕ ಯೂಟ್ಯೂಬರ್ಸ್ ಅಂದ್ರೆ ನಂತರ ಇವಾಗ ಸ್ಟಾರ್ಟ್ ಮಾಡ್ದವ್ರು ವ್ಯೂಸ್ ಬರ್ತಾ ಇಲ್ಲ, ಆಮೇಲೆ ವಾಚ್ ಅವರ್ಸ್‌ನು ಸಹ ಕಂಪ್ಲೀಟ್ ಆಗ್ತಾ ಇಲ್ಲ. ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಸರಿಯಾದ ಒಂದು ವಿಡಿಯೋಸ್ ಯಾವ್ದು ಹಾಕ್ಬೇಕು ಅಂತ ಗೊಂದಲದಲ್ಲಿ ಇರ್ತಾರೆ. ಈ ರೀತಿ ಮೋಟಿವೇಶನ್ ಇಲ್ದೆ ಏನಾಗ್ತಾ ಇರುತ್ತೆ, ಯಾವ ವಿಡಿಯೋನ ಪೋಸ್ಟ್ ಮಾಡಿದ್ರುನು ಸಹ ವ್ಯೂಸೇ ಬರ್ತಾ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಕೊರಗೋ ಬದಲು ನಾವು ನಮಗೆ ಇಷ್ಟವಾದ ಕಂಟೆಂಟ್‌ಗಳನ್ನ ಅಂದ್ರೆ ವಿಷಯವನ್ನ ನಾವು ಆಯ್ಕೆ ಮಾಡ್ಕೊಂಡು, ನಿಮಗೆ ಅನುಕೂಲವಾದ ಸಮಯ ಯಾವ್ದು ಅಂತ ಫಿಕ್ಸ್ ಮಾಡ್ಕೊಂಡು, ಆ ಒಂದು ಸಮಯಕ್ಕೆ ನೀವು ಪೋಸ್ಟ್ ಮಾಡ್ತಾ ಇದ್ರೆ ಇದರಿಂದ ಕೆಲವು ತಿಂಗಳುಗಳಾದ್ಮೇಲೆ ಸರಿಯಾದ ವ್ಯೂಸ್ ನಿಮ್ಮ ಒಂದು ಚಾನೆಲ್‌ಗೆ ಬಂದೇ ಬರುತ್ತೆ. ನೀವು ಒಂದೇ ಸರಿ ಅಂದ್ರೆ ಹಾಕಿದ ಒಂದ್ 2 ದಿನಕ್ಕೆ ನನ್ಗ್ ವ್ಯೂಸ್ ಬರ್ತಾ ಇಲ್ಲ ಅಥವಾ ಕೆಲವೊಂದ್ ಸರಿ ಏನಾಗತ್ತೆ, ಕೆಲವು ಕಂಟೆಂಟ್‌ಗಳು ರೀಚ್ ಆಗೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳೂನು ಇರುತ್ತೆ. ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಸರಿಯಾದ ಒಂದು ಎಡಿಟಿಂಗ್ ಇರಬಹುದು ವಿಡಿಯೋದು, ಆಮೇಲೆ ಥಂಬ್ನೇಲ್‌ನ ಒಂದು ಸರಿಯಾಗಿ ಅಂದ್ರೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇರೋದಿರ್ಬಹುದು. ಆಮೇಲೆ ಅದಕ್ಕೆ ಕೊಟ್ಟಿರುವಂತಹ ಟ್ಯಾಗ್ಸ್ ಇರಬಹುದು. ಈ ರೀತಿಯಾಗಿ ಹಲವಾರು ವಿಷಯಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡು ನಾವು ನಮಗಿಷ್ಟವಾದ ಕಂಟೆಂಟ್ ಅನ್ನ ಮಾಡ್ಬಿಟ್ಟು ವಿಡಿಯೋ ಮಾಡಿ ಹಾಕಿದಾಗ ಕೆಲವು ತಿಂಗಳುಗಳಾದ್ಮೇಲೆ ಅವಕ್ಕೆ ಆ ಒಂದು ವಿಡಿಯೋಗೆ ವ್ಯೂಸ್ ಬರುವ ಚಾನ್ಸಸ್ನು ಸಹ ಜಾಸ್ತಿ ಆಗಿರುತ್ತೆ. ಹೊಸದಾಗಿ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದ ಎಲ್ಲಾರ್ಗುನು ಸಹ ಈ ಒಂದು ಅಂಶ ಅವ್ರಿಗೆ ಬೇಜಾರುಂಟು ಮಾಡ್ತಾ ಇರುತ್ತೆ. ನಮ್ಗೆ ವ್ಯೂಸೇ ಬರ್ತಾ ಇಲ್ಲ ಚಾನೆಲ್ ಅಲ್ಲಿ, ಯಾವ ವಿಡಿಯೋ ಹಾಕಿದ್ರುನು ಸಹ ರೀಚ್ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಇದ್ದೇ ಇರುತ್ತೆ. ಸೊ ಇದರಿಂದ ದಿನನಿತ್ಯ ಮಾಡುವ ಒಂದು ಕೆಲಸನೂ ಸಹ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಗೊಂದಲನೂ ಸಹ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರ ಬಗ್ಗೆ ಗಮನ ಕೊಡದೆ ನಮ್ಮ ಒಂದು ವಿಷಯಗಳು ನಾವು ಹಾಕುವಂತಹ ವಿಡಿಯೋಗಳ ಕಂಟೆಂಟ್‌ಗಳು ಹೇಗಿರ್ಬೇಕು, ಆಮೇಲೆ ಅದಕ್ಕೆ ತಕ್ಕಂತಹ ಇನ್ಫಾರ್ಮೇಶನ್ ಸಹ ಸರಿಯಾಗಿ ನಾವು ಕೊಡ್ತಾ ಇದೀವಾ ಅನ್ನೋದ್ರಲ್ಲಿ ನಾವು ಗಮನವನ್ನ ಹರಿಸಿದ್ರೆ ಕೆಲವು ತಿಂಗಳುಗಳಾದ್ಮೇಲೆ ಇದರಿಂದ ಒಳ್ಳೆಯ ಒಂದು ವ್ಯೂಸ್ ಬರುತ್ತೆ. ಸೊ ಇಲ್ಲಿ ಸತತ ಪ್ರಯತ್ನನೂ ಸಹ ಬೇಕೇ ಬೇಕು. ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂದಾಗ, ಆ ವಿಷಯಗಳ ಬಗ್ಗೆ ಪರಿಪೂರ್ಣವಾದ ಒಂದು ಅಂಶಗಳನ್ನ ಜನರಿಗೆ ತಲುಪಿಸೋದಿರ್ಬಹುದು. ಆಮೇಲೆ ವಿಡಿಯೋಗಳನ್ನ ನಾವು ವಾರಕ್ಕೊಂದ್ಸರಿ ಅಥವಾ 2 ದಿನಕ್ಕೊಂದ್ಸರಿ ಹೇಗೆ ನಾವು ಹಾಕ್ತಾ ಇದೀವೋ, ಅವುಗಳನ್ನ ನಾವು ವ್ಯತ್ಯಾಸ ಮಾಡ್ಬಾರ್ದು. ನಮಗೆ ಬೇಕಾದ ಸಮಯಕ್ಕೆ ಹಾಕದೆ, ನಮ್ಮ ಒಂದು ಕಂಟೆಂಟ್ ಅನ್ನ ಯಾವ ಒಂದು ಟೈಮಲ್ಲಿ ನಾವು ಪೋಸ್ಟ್ ಮಾಡ್ತಿದೀವೋ, ಅವುಗಳನ್ನ ನಾವು ಪ್ರತಿನಿತ್ಯ ಮಾಡ್ದಾಗ ಅಥವಾ ವಾರಕ್ಕೆ 1 ಸರಿ ಮಾಡ್ದಾಗನು ಸಹ ಕೆಲವು ತಿಂಗಳುಗಳಾದ್ಮೇಲೆ ರೀಚ್ ಆಗೇ ಆಗತ್ತೆ. ಸೊ ಎಲ್ಲರಿಗೂನು ಸಹ ಒಂದು ಮನವಿ ಏನು ಅಂತ ಹೇಳಿದ್ರೆ, ಹೊಸ ಯೂಟ್ಯೂಬರ್ಸ್‌ಗೆ ನಿಮ್ಮ ಒಂದು ವ್ಯೂಸ್, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದರ ಜೊತೆಗೆ ನೀವು ವಿಡಿಯೋಸ್ ಅನ್ನ ಸತತವಾಗಿ ಮಾಡ್ತಾ ಹೋಗಿ. ಒಳ್ಳೆಯ ಒಂದು ವಿಷಯವನ್ನ ಕಂಟೆಂಟ್ ವಿಡಿಯೋಗಳನ್ನ ಕೊಟ್ರೆ ವ್ಯೂಸ್ ಜಾಸ್ತಿ ಬಂದೇ ಬರುತ್ತೆ. ಸೊ ಈ ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.